ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಶಾಕ್. ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3.21 ಏರಿಕೆ, ಡೀಸೆಲ್ ಕೂಡ ₹3.11 ಹೆಚ್ಚಳ. ಜನರ ಜೇಬಿಗೆ ಇನ್ನಷ್ಟು ಭಾರ. ಪೆಟ್ರೋಲ್ ದರ ಏರಿಕೆ ಬೆನ್ನಲ್ಲೇ ಸಿಎನ್ಜಿ ದರವೂ ಏರಿಕೆ. ಪ್ರತಿ ಕೆಜಿ ಸಿಎನ್ಜಿ ಬೆಲೆ ₹2 ಹೆಚ್ಚಳ. ಬೆಂಗಳೂರಿನಲ್ಲೀಗ 1 ಕೆಜಿ ಸಿಎನ್ಜಿ ₹90. ಸಿಎನ್ಜಿ ಪೆಟ್ರೋಲ್ ಡೀಸೆಲ್ ಬೆಲೆಗೇರಿದ್ದು ಮೋದಿ ಕೊಡುಗೆ. ದರ ಹೆಚ್ಚಳಕ್ಕೆ ಪ್ರಧಾನಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿ. ನೆರೆಯ ದೇಶಗಳೊಂದಿಗೆ ಸಂಬಂಧ ಸರಿಯಾಗಿಲ್ಲದಿರೋದಕ್ಕೆ ಈ ಸ್ಥಿತಿ ಅಂತ ಆರೋಪ. ಇನ್ನೂ ಬಗೆಹರಿಯದ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು. ಒಮಾನ್ನಿಂದ ಭಾರತಕ್ಕೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಪ್ಲಾನ್. 40,000 ಕೋಟಿ ವೆಚ್ಚದಲ್ಲಿ ಹೊಸ ಮಾರ್ಗಕ್ಕೆ ತಯಾರಿ. ದರ್ಶನ್ಗೆ ಇವತ್ತು ಬಿಗ್ ಡೇ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಮುಂದೆ ಜಾಮೀನು ಅರ್ಜಿ. ಪೊಲೀಸರು ಸಲ್ಲಿಸಿದ್ದ ವರದಿಯ ಆಧಾರದಲ್ಲಿ ವಿಚಾರಣೆ. ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣದ ತನಿಖೆ ಚುರುಕು. ಸ್ವಾಮೀಜಿ ರಕ್ತ, ಉಗುರು, ಬಟ್ಟೆ ಸೇರಿ ಇತರೆ ಮಾದರಿ ಸಂಗ್ರಹ. ಇವತ್ತು ಮನೋವೈದ್ಯರಿಂದ ಆಪ್ತ ಸಮಾಲೋಚನೆ. ವಿಜಯಪುರದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ದುರಂತ. ಮನೆ ಮೇಲ್ಛಾವಣಿ ಕುಸಿದು 4 ಜೀವಂತ ಸಮಾಧಿ. ಪತಿ, ಪತ್ನಿ ಹಾಗೂ 2 ಮಕ್ಕಳು ಕೊನೆಯುಸಿರು. ಬಾಗಲಕೋಟೆಯಲ್ಲೂ ಭಾರೀ ಮಳೆ. ಲೋಕಾಪುರ ಪೊಲೀಸ್ ಠಾಣೆ ಜಲಾವೃತ. ರಾತ್ರಿ ಇಡೀ ನೀರು ಹೊರಹಾಕೋಕೆ ಪೊಲೀಸರ ಹರಸಾಹಸ. ಚಿತ್ರದುರ್ಗದಲ್ಲಿ ಭಾರೀ ಮಳೆ. ರಾಮಸಾಗರ ಗ್ರಾಮದಲ್ಲಿ ಧರೆಗೆ ಬಿದ್ದ ಬೃಹತ್ ಗಾತ್ರದ ಆಲಿಕಲ್ಲು. ಕೈನಲ್ಲಿ ಹಿಡಿದು ಖುಷಿಪಟ್ಟ ಬಾಲಕ. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತ. ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಐತಿಹಾಸಿಕ ಲಕ್ಷ್ಮೀನಾರಾಯಣ ದೇಗುಲ ಗೋಚರ. 2023ರ ಬಳಿಕ ಮತ್ತೆ ಕಾಣಿಸಿಕೊಂಡ ದೇವಸ್ಥಾನ. ನಿಮಗೆ ತಿಲಕ ಕಂಡ್ರೆ ನಡುಕ, ಕೇಸರಿ ಕಂಡ್ರೆ ಮೈಯೆಲ್ಲಾ ಉರಿ. ಅನ್ಯಮತೀಯ ಸಂಭ್ರಮಗಳಲ್ಲಿ ಟೋಪಿ ಹಾಕಿಕೊಂಡು ಮದುಮಗನಂತೆ ಸಿಂಗಾರಗೊಳ್ತೀರಿ. ಸಿಎಂ ವಿರುದ್ಧ ಆರ್ ಅಶೋಕ್ ಟ್ವೀಟ್ ಬಾಣ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬ್ಯಾನರ್. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ರಿಂದ ಜಾಹೀರಾತು ಫಲಕ. ಯಾರೂ ಬ್ಯಾನರ್ ಹಾಕಬೇಡಿ ಅಂತ ವಾರ್ನಿಂಗ್ ನಡುವೆಯೂ ಗಮನ ಸೆಳೆದ ಪೋಸ್ಟರ್. ತಮಿಳುನಾಡಿಗೆ ಡಿಸಿಎಂ ಡಿಕೆಶಿ ಪ್ರಯಾಣ. ಹುಟ್ಟುಹಬ್ಬದ ಪ್ರಯುಕ್ತ ಮುರುಗನ್ ದೇವಸ್ಥಾನಕ್ಕೆ ಭೇಟಿ. ಹೊರಡುವ ಮುನ್ನ 25 ಋತ್ವಿಜರಿಂದ ಡಿಕೆಶಿಗೆ ಆಶೀರ್ವಾದ. ಬಿಎಸ್ವೈ ಅಭಿಮಾನೋತ್ಸವದಿಂದ ಹೆಚ್ಚಿದ ಬಲ. ಹೈಕಮಾಂಡ್ ಭೇಟಿಗೆ ಮುಂದಿನ ವಾರ ದೆಹಲಿಗೆ ವಿಜಯೇಂದ್ರ ಪಯಣ. ಜಿಬಿಎ ಎಲೆಕ್ಷನ್ಗೆ ರೂಪುರೇಷೆ. ಪಕ್ಷ ಸಂಘಟನೆಯಲ್ಲಿ ಮಾರ್ಪಾಡುಗಳ ಬಗ್ಗೆ ಚರ್ಚೆ. ಅನುಮತಿಯ ನಿರೀಕ್ಷೆ. ಜಿಬಿಎ ಚುನಾವಣೆಗೆ ಎಸ್ಐಆರ್ ಅಡ್ಡಿ ಆತಂಕ. ಎಸ್ಐಆರ್ ಪ್ರಕ್ರಿಯೆ ಆರಂಭದ ಹಿನ್ನೆಲೆ ಮತ್ತೆ ಮುಂದಕ್ಕೆ ಹೋಗೋ ಸಾಧ್ಯತೆ. ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಡೌಟ್. ಬೆಂಗಳೂರಿನಲ್ಲಿ ಹೂತಿಟ್ಟ ಶವ ಹೊರತೆಗೆದು ಪ್ರಕರಣ ಮರುತನಿಖೆ. ಇಮ್ತಿಯಾಜ್ ಪಾಷಾ ಎಂಬಾತನ ಸಾವಿನ ಸಂಬಂಧ ಹಲವು ಶಂಕೆ. ಸಹೋದರನ ಪತ್ನಿ ಮತ್ತು ಸ್ನೇಹಿತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು. ಇವತ್ತು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆ. ಅನೈತಿಕ ಚಟುವಟಿಕೆಗಳ ತಾಣವಾದ ಶಾಲಾ ಆವರಣ. ರಾಮನಗರದ ಲಕ್ಕೋಜನಹಳ್ಳಿ ಸ್ಕೂಲ್ ಮುಂದೆಯೇ ಇಸ್ಪೀಟ್ ಎಣ್ಣೆ ಪಾರ್ಟಿ. ರೌಡಿ ಶೀಟರ್ ಹನುಮ ಮತ್ತು ಸಹಚರರಿಂದ ಕೃತ್ಯ. ನಕಲಿ ಗುತ್ತಿಗೆದಾರನಿಗೆ ಕೋಟ್ಯಂತರ ರೂಪಾಯಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ. ರಾಯಚೂರು ಲೋಕೋಪಯೋಗಿ ಇಲಾಖೆ ಇಇ ವೆಂಕಟೇಶ್ ಗಲಗ್ ಕರ್ತವ್ಯ ಲೋಪ. ಅಮಾನತು ಮಾಡುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಪತ್ರ. ಬೆಂಗಳೂರು ಪೊಲೀಸರಿಗೆ ಬಾಂಗ್ಲಾ ವಲಸಿಗರ ಟೆನ್ಷನ್. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಹಿನ್ನೆಲೆ ಅಲರ್ಟ್. ಬಾಂಗ್ಲಾ ವಲಸಿಗರು ಬೆಂಗಳೂರು ಕಡೆ ಮುಖ ಮಾಡುವ ಆಶಂಕೆ. ನಿಗಾ ವಹಿಸಲು ಪೊಲೀಸ್ ಆಯುಕ್ತರ ಸೂಚನೆ.
ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ್ ಕಚೇರಿ ಮೇಲೆ ಸಿಐಡಿ ದಾಳಿ, 3 ಕಚೇರಿ ಹಾಗೆ ಅಪಾರ್ಟ್ಮೆಂಟ್ನಲ್ಲಿರೋ ಫ್ಲಾಟ್ ಸೀಸ್, 100 ಕೋಟಿ ರೂಪಾಯಿ ಬಾಂಡ್ಗಳು ವಶಕ್ಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳ್ಳ ಸಾಗಣೆ ಯತ್ನ, 47 ಜೀವಂತ ಅಪರೂಪದ ವನ್ಯಜೀವಿಗಳು ವಶಕ್ಕೆ. ಬ್ಯಾಂಕಾಕ್ನಿಂದ ಬಂದ ಅನುಮಾನಾಸ್ಪದ ಲಗೇಜ್ ಪರಿಶೀಲನೆ ವೇಳೆ ಪತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.